ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ಬೆಳೆಸುತ್ತೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಸಂಧಿಯ ಪ್ರಸ್ತಾವವನ್ನು ತೆಗೆದು ಕೆರಳಿದ ಸಿಂಹದಂತೆ ಅಣ್ಣನು ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಭೀಮಸೇನ, ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವರು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯೇ ಕಾರಣವೆಂಬುದಾಗಿ. ಅರ್ಜುನನು ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದೇ ನನಗೆ ವಿಶ್ವಾಸವಾಗಿದೆ. ಭೀಮಸೇನ, ಸಮಾಚಾರವೇನು? ಹಣ್ಣರಕ್ಕೆ ಸಿಟ್ಟಾಗಿರುವನು ಏಕೆ? ಅರ್ಜುನ, ನಾನಿನ್ನು ಹೊರಡುವೆನು. ನಿಮ್ಮ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಏಕಿಷ್ಟೊಂದು ಕೋಪ? ಅದು ಯದುಪತಿಯು ನಮ್ಮನ್ನು ನೋಡನಗುತ್ತಾ ಇದ್ದ ಕಡೆಯೇ ದಯಮಾಡಿಸುತ್ತಿದ್ದರು. ಅವರು ಬಂದು ರಾಜ್ಯಸಭೆಯ ಸಮಾಚಾರವನ್ನು ತಿಳಿಸಿದ ಬಳಿಕ ತಮ್ಮಿಷ್ಟ ಬಂದಂತೆ ಮಾಡದಂತೆ ಶಾಂತರಾಗಿ.
ಸ್ವಾಮಿ ಹೋದ ಕಾರ್ಯವೇನಾಯಿತು ಸ್ವಾಮಿ? ಎಲ್ಲವೂ ಓದವರ ವೃತ್ತಿಗಳಲ್ಲವೇ ಧರ್ಮನಂದನ. ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನಮ್ಮನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರರು ಈ ದಿನ ರಾಜ್ಯಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಧರ್ಮನಂದನ ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನೆಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಏನಿಷ್ಟೊಂದು ಕೋಪ? ಅಣ್ಣನ ಮಾತು ಮುಗಿಯಲಿ. ಅನಂತರ ನಮ್ಮ ಇಷ್ಟಪಟ್ಟಂತೆ ಮಾಡಿರುತ್ತದೆ. ಶಾಂತರಾಗಿ. ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಧರ್ಮನಂದನ, ನಾನಿನ್ನು ತಡೆಯಲಾರೆ. ರುಕ್ಮಿಣೀಪತಿ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆ ತೊಡಿಸಿದೆ. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಆವರಿಸುತ್ತಿರುವೆಯ ಮಾನವಗಣಿ ಈ ಪಾಂಡುಪುತ್ರೆಯ ಮೇಲೆ ನಿನಗೆ ಒಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ಹೊಂದಿಕೋ. ನನ್ನ ನೀನು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ್ದು ಹೇಳಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ನಡೆದೆ ಈ ತಂಡ ಭೀಮನಿಗೆ ಎಂತಹ ಸಂಬಂಧ? ಅತಿ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ಈ ದಿನ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ
ಏನೋ ಇನ್ನು ನನಗೆ ನನಗಿನ್ನಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಪದದ ಅಲಂಕಾರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೈನಿ ಬದುಕಿದ್ದರೆ ಸೇರಿಸುವರು. ಈ ರೀತಿ ಕೋಪ ಇಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ ಭೀಮಸೇನ? ಕೃಷ್ಣ, ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ನನಗೊಪ್ಪಲಾರದು. ಒಪ್ಪುವ ವಿಚಾರವಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶವೂ ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ಹೇಳಿಬಿಡು. ಕುಳಿತುಕೊಳ್ಳದವರನ್ನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಭೀಮಸೇನ, ನಿನ್ನನ್ನು ನೋಡಿದ್ರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ನಿನ್ನ ಗಡೆಯನ್ನು ಸ್ವಲ್ಪ ದೂರವಾಗಿದೆ. ನೀನು ನನ್ನ ಪಾತ್ರದಲ್ಲಿ ಈಗ ಕೈ ಕಟ್ಟಿ ಕುಳಿತುಕೋ. ಆಮೇಲೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ಮಾಡುವುದಿಲ್ಲವಷ್ಟೇ. ಮದುವಾಗಲಿ. ಹಾಗಾಗಿ ನೀನು ನನ್ನ ಬನ್ನಿ ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲವಾಗಿ ಗಡೆಯನ್ನು ನೀನು ಹಿಡಿದಿರು. ರಾಜನಾಥೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಣ್ಣಯ್ಯ, ನಿನ್ನ ಮಾತನ್ನು ನಾನು ವಿಚಾರಿಸಿದ್ದೇನೆ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನರವೊಂದುಗಳ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೇಳಲು ಭದ್ರವಾಗಿ ಬಂದಿತು. ಅಣ್ಣ, ಇದೆಂತಹ ಪರ್ಯಾಸ್ಯ ಪರಮಾತ್ಮ? ಪರ್ಯಾಸವಲ್ಲ ತಂಗಿ. ನೀನು ಶತ್ರುಗಳ ಎಡಗುರಿಯನ್ನು ಬಿಡಿಸುವುದರಲ್ಲಿ ಪಂಡಿತ ಎಂದು ಕೇಳಿದ್ದೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಅಣ್ಣ,
ಭದ್ರವಾಗಿ ಬಂಧಿಸಿರ್ಬೇಕು ಅಣ್ಣ. ಹಾಗಾದ್ರೆ ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಾಸೇನಿ, ಅಣ್ಣ. ಧರ್ಮನಂದನ, ಅರ್ಜುನ, ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ದುರಾತ್ಮರು? ಮತ್ತಾರಿಗೆ ಸಾಧ್ಯ ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶಾಸನನು ಕಾರ್ಯ ಮಾಡಲು ಬರುವಾಗನು. ಈ ಸಾಹಸವು ಮತ್ತಾರಿಗೆ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಆ ಪುಣ್ಯ ಕೌರವನು ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಪುಣ್ಯ ಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಸಹ ಅವನು ಸಮ್ಮತಿಸಲಿಲ್ಲ. ನೀವು ಸಂಜೆಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ವಾದನೆ ದೊರಕುವುದೆಂದು. ಈ ಸಂದೇಶಕ್ಕೆ ನಮಗಿಂದು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಸರ್ವ ಪ್ರಯತ್ನಗಳನ್ನು ಪ್ರಯತ್ನವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನಾನು
ಈ ಯುದ್ಧಕ್ಕೆ ಅಪೇಕ್ಷಿಸಿದವನಲ್ಲ. ಸರ್ವ ಪ್ರಯತ್ನಗಳನ್ನು ವಿಫಲ ಮಾಡಿ ಸಂಧಿಗಾಗಿ ಇಷ್ಟು ಪ್ರಯತ್ನಿಸಲ್ಪಡುತ್ತೇನೆ ಅಷ್ಟೇ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಛೇ, ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ನೀನು ಸಮಯ ಸಾಧಕಿ. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಛೇ, ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ನೀನು ಧರ್ಮದ ಗೊಡ್ಡು. ಧನಂಜಯ, ನನ್ನ ಕರಗಳನ್ನು ಬಿಡಿಸು. ಛೇ, ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ನೀನು ನಪುಂಸಕ. ವಾಸುದೇವ, ಕಟ್ಟಿಸಿದವನು ನೀನಲ್ಲವೇ? ನನ್ನ ಕರಗಳನ್ನು ಬಿಡಿಸು. ಛೇ, ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ನೀನು ಕಪಟ ನಾಟಕ ಸೂತ್ರಧಾರಿ. ಪಾಂಚಾಲಿ, ಮತ್ತೊಮ್ಮೆ ಕೇಳುವೆನು, ನನ್ನ ಕರಗಳನ್ನು ಬಿಡಿಸು. ಛೇ, ಯಾರು ಬಿಡಿಸುವುದಿಲ್ಲವೇ? ಬೇಡ, ನನ್ನ ಕರಗಳನ್ನು ನಾನು ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ಭೀಮನ ಪ್ರತಿಜ್ಞೆ. ಆ ದಿನ ದುರ್ಯೋಧನನ ಮಟ್ಟೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರುಡುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನವರ ಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆ ಕುಂತಿದೇವಿಯ ಸ್ತನ್ಯಪಾನವನ್ನು ಮಾಡಿದ್ದೇ ಸತ್ಯವಾಗಿದ್ದರೆ, ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನ ತಮ್ಮ ದುಷ್ಟ ದುಶ್ಯಾಸನನ ರಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು